ಇನ್ನು ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿಗೆ ಬಿಗ್ ಶಾಕ್ ಎದುರಾಗಿದೆ. ಭಾಗ್ಯನಗರ, ಹಿಂದಿನ ಹೆಸರು ಬಾಗೇಪಲ್ಲಿ, ಅಲ್ಲಿನ ಕೈ ಶಾಸಕನ ಆಯ್ಕೆ ಅಸಿಂಧು ಎಂಬ ನಿರ್ಧಾರ. ಶಾಸಕ ಸುಬ್ಬಾರೆಡ್ಡಿಗೆ ಹೈಕೋರ್ಟ್ನಿಂದ ಮರಣ ಶಾಸನ. ಇದು ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿಗೆ ಬಿಗ್ ಶಾಕ್ ಎದುರಾಗಿದೆ. ಭಾಗ್ಯನಗರ ಅರ್ಥಾತ್ ಬಾಗೇಪಲ್ಲಿ ಕೈ ಶಾಸಕನ ಆಯ್ಕೆ ಅಸಿಂಧು ಅನ್ನೋ ತೀರ್ಪು. ಶಾಸಕ ಸುಬ್ಬಾರೆಡ್ಡಿಗೆ ಹೈಕೋರ್ಟ್ನಿಂದ ಮರಣ ಶಾಸನ. ಇದು ಆಯ್ಕೆ ಅಸಿಂಧುಗೊಳಿಸಿ ಐತಿಹಾಸಿಕ ತೀರ್ಪು ನೀಡಿದ ನ್ಯಾಯಾಲಯ. ನಾಮಪತ್ರದಲ್ಲಿ ಸತ್ಯ ಮುಚ್ಚಿಟ್ಟಿದ್ದಕ್ಕೆ ಸಿಕ್ತು ದೊಡ್ಡ ಶಿಕ್ಷೆ. ಬಾಗೇಪಲ್ಲಿ ಕಾಂಗ್ರೆಸ್ ಕೋಟೆಯಲ್ಲಿ ಈಗ ದೊಡ್ಡ ಭೂಕಂಪ. ಹೈಕೋರ್ಟ್ ಕೆಂಗಣ್ಣು ಎಡವಿದ್ದು ಎಲ್ಲಿ ಸುಬ್ಬಾರೆಡ್ಡಿ? ಆಸ್ತಿ ವಿವರ ಮುಚ್ಚಿಟ್ಟಿದ್ದೇ ಆಯಿತು ಶಾಸಕರಿಗೆ ಮುಳು. ಸುಳ್ಳು ಪ್ರಮಾಣ ಪತ್ರ ಸಲ್ಲಿಕೆ ಆರೋಪ ಸಾಬೀತಾಗಿದೆ. ಕೋರ್ಟ್ ಗರಂ ಆಗಿದೆ. ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಪೀಠದಿಂದ ಮಹತ್ವದ ಆದೇಶ. ಇದು ಸೋತಿದ್ದ ಬಿಜೆಪಿ ಅಭ್ಯರ್ಥಿ ಮುನಿರಾಜು ಕಾನೂನು ಹೋರಾಟಕ್ಕೆ ಜಯ ಸಿಕ್ತು. ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿಗೆ ಇದು ಒಂದು ತರಹದ ಆಘಾತ ಆಯಿತು. ಕೈನಾಯಕ ಸುಬ್ಬಾರೆಡ್ಡಿಗೆ ಅವರು ನಾಮಪತ್ರದಲ್ಲಿ ಸುಳ್ಳು ವಿವರಗಳನ್ನು ಕೊಟ್ಟಿದ್ದಾರೆ ಅನ್ನೋದು ಕೋರ್ಟ್ನಲ್ಲಿ ಸಾಬೀತಾಯಿತು. ನಾಮಪತ್ರದಲ್ಲಿ ಹಸಿ ಸುಳ್ಳಿನ ವಿವರಗಳನ್ನು ಕೊಟ್ಟಿದ್ರು ಅನ್ನೋದು ಕೋರ್ಟ್ ಮುಖಾಂತರ ಸಾಬೀತಾದರೆ ಸುಮ್ಮನೆ ಕೂತ್ಕೊಳ್ಳುತ್ತೆ ಘನ ನ್ಯಾಯಾಲಯ. ಕೊಡ್ತು ಒಂದು ಶಾಕನ್ನು. ಶಾಸಕ ಸುಬ್ಬಾರೆಡ್ಡಿಗೆ ಹೈಕೋರ್ಟ್ನಿಂದ ಮರಣ ಶಾಸನ. ಇದು ಅವರ ಜೀವನ ಪರ್ಯಂತ ಸಾಕು ಈ ಬಿಸಿ. ಆಯ್ಕೆ ಅಸಿಂಧುಗೊಳಿಸಿ ಐತಿಹಾಸಿಕ ತೀರ್ಪು ನೀಡಿದ ನ್ಯಾಯಾಲಯ. ನಾಮಪತ್ರದಲ್ಲಿ ಸತ್ಯ ಮುಚ್ಚಿಟ್ಟಿದ್ದಕ್ಕೆ ಸಿಕ್ತು ದೊಡ್ಡ ಶಿಕ್ಷೆ. ಬಾಗೇಪಲ್ಲಿ ಕಾಂಗ್ರೆಸ್ ಕೋಟೆಯಲ್ಲಿ ಈಗ ದೊಡ್ಡ ಭೂಕಂಪ. ಇದು ಹೈಕೋರ್ಟ್ ಕೆಂಗಣ್ಣು. ಹಾಗಾದರೆ ಸುಬ್ಬಾರೆಡ್ಡಿ ಎಡವಿದ್ದಲ್ಲಿ ಆಸ್ತಿ ವಿವರ ಮುಚ್ಚಿಟ್ಟಿದ್ದೇ ಶಾಸಕರಿಗೆ ದೊಡ್ಡ ಸಂಕಷ್ಟ ಆಗಿ ಪರಿಣಮಿಸಿದೆ. ಸುಳ್ಳು ಪ್ರಮಾಣ ಸಲ್ಲಿಕೆ ಆರೋಪ ಸಾಬೀತು. ಕೋರ್ಟ್ ಗರಂ ಆಯಿತು. ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಪೀಠದಿಂದ ಮಹತ್ವದ ವರ್ಡಿಕ್ಟ್ ಇದು, ಅರ್ಥಾತ್ ಆದೇಶ. ಸೋತಿದ್ದ ಬಿಜೆಪಿ ಅಭ್ಯರ್ಥಿ ಮುನಿರಾಜು ಅವರ ಕಾನೂನು ಹೋರಾಟಕ್ಕೆ ಈಗ ಜಯ ಸಿಕ್ಕಿದ ಹಾಗಾಗಿದೆ. ಹಾಗಾದರೆ ಈ ಪ್ರಕರಣದಲ್ಲಿ ಮುಂದಿನ ಅಪ್ಡೇಟ್ಸ್ಗಳೇನು? ಈ ಪ್ರಕರಣದಲ್ಲಿ ಸೋತ ಅಭ್ಯರ್ಥಿಗೆ ಜಯ ಸಿಕ್ತು. ಪ್ರಕರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಬಿಜೆಪಿ ಅಭ್ಯರ್ಥಿಗೂ ನಿರಾಸೆ. ಅವರು ಗೋವಿಂದ. ಶಾಸಕ ಸ್ಥಾನ ಅಸಿಂಧು, ಆದರೆ ಮುನಿರಾಜು ವಿಜಯಿ ಅಲ್ಲ. ತನ್ನನ್ನು ವಿಜಯಿ ಎಂದು ಘೋಷಿಸಲು ಕೋರಿದ್ದ ಬಿಜೆಪಿಗೆ ಕೋರ್ಟ್ ನೋ ಅಂತ ಹೇಳ್ತು. ಸುಬ್ಬಾರೆಡ್ಡಿ ಔಟ್, ಆದರೆ ಮುನಿರಾಜು ಇನ್ ಅಲ್ಲ. ವಿಚಿತ್ರ ಸನ್ನಿವೇಶ ಆಯಿತು. ಬಾಗೇಪಲ್ಲಿಯಲ್ಲಿ ಮತ್ತೆ ಚುನಾವಣೆ ನಡೆಯುತ್ತಾ ಕೌಂಟ್ ಡೌನ್ ಶುರು. ಮುಂದಿನ ನಡೆ ಏನು? ರಾಜಕೀಯ ಸಂಚಲನ. ಚುನಾವಣಾ ಆಯೋಗ ಹಾಗೂ ವಿಧಾನಸಭೆ ಕಾರ್ಯದರ್ಶಿಗೆ ಆದೇಶ ರವಾನೆಯಾಗಿದೆ. ಶಾಸಕ ಸ್ಥಾನಕ್ಕೆ ಸುಬ್ಬಾರೆಡ್ಡಿ ತಕ್ಷಣವೇ ರಾಜೀನಾಮೆ ನೀಡಬೇಕಾ? ಒಂದು ವೇಳೆ ನೀಡಿದ್ರೆ ಆಗಬಹುದಾದ ಡೆವಲಪ್ಮೆಂಟ್ಗಳೇನೇನು ಗೊತ್ತಾ? ಹೈಕೋರ್ಟ್ ತೀರ್ಪು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಬಹುದಾ? ಚಿಕ್ಕಬಳ್ಳಾಪುರ ರಾಜಕೀಯದಲ್ಲಿ ಈಗ ಭಾರಿ ಹೈಡ್ರಾಮಾ. ಪ್ರಕರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಬಿಜೆಪಿ ಅಭ್ಯರ್ಥಿಗೂ ನಿರಾಸೆ. 2 ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ರು, ವಿವಾದ ಆಯಿತು. 2 ವಿದ್ಯಾರ್ಥಿಗಳ ಎಕ್ಸಾಮು ಕೋರ್ಟ್ ಆವರಣಕ್ಕೆ ಹೋಯ್ತು. ಕಲ್ಪನೆಗಿದು ಕೋರ್ಟ್ ಆವರಣಕ್ಕೆ ಹೋಯ್ತು. ತೀರ್ಪು ಬಂತು. ಒಬ್ಬ ಅದರಲ್ಲಿ ಸೋತ ಅಂತ. ಅದರರ್ಥ ಇನ್ನೊಬ್ಬ ವಿಜಯಿ ಅಂತಲ್ಲ. ಆತ ಖುಷಿಯಾಗಿದ್ದ, ನಾನು ವಿಜಯಿ ಅನ್ನೋ ಘೋಷಣೆ ಆಗಬಹುದೇನೋ ಅಂಥೇಳಿ. ಆಗಲಿಲ್ಲ. ಹಾಗಾದರೆ ಮತ್ತೆ ಚುನಾವಣೆ ನಡೀಬೇಕಾ? ಅಥವಾ ಸುಬ್ಬಾರೆಡ್ಡಿ ಮೇಲಿನ ನ್ಯಾಯಾಲಯಕ್ಕೂ ಹೋಗೋ ಚಾನ್ಸಸ್ಗಳಿದಾವ? ಕಾನೂನಲ್ಲಿ ಅವಕಾಶಗಳಿದೆಯಾ ಅಂಥೇಳಿ ಅವ್ರ ಪರ ವಕೀಲರು ನೋಡ್ತಾ ಇರ್ತಾರೆ. ಒಂದು ವೇಳೆ ಹಂಗಾದರೆ ಅತಿ ದೊಡ್ಡ ಪೊಲಿಟಿಕಲ್ ಡೆವಲಪ್ಮೆಂಟ್ ರಾಜ್ಯದಲ್ಲಿ ಆಗ್ತವೆ. ಬ್ಯಾಕ್ ಟು ಬ್ಯಾಕ್ ಕಾಂಗ್ರೆಸ್ MLAಗಳ ಮೇಲೆ ಆಗ್ತಾ ಇರುವಂಥ ಅಲಿಗೇಷನ್ಗಳು. ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ದದ್ದಲ್ ವಿರುದ್ಧ ಒಂದು ಆರೋಪ ಇತ್ತು. ಸತೀಶ್ ಸೈಲು ಹಾಡು ಹಗಲೇ ಗಣಿ ಕಳ್ಳತನ ಮಾಡಿದ್ರು ಅಂತೇಳಿ ಆರೋಪ. ಅದಾದ ನಂತರ ನಿರಂತರವಾಗಿ ಕಾಂಗ್ರೆಸ್ಸಿನ MLAಗಳ ಮೇಲೆ ಭಾರೀ ಆರೋಪಗಳು. ಅದರ ಜೊತೆಗೆ ಈಗ ಸುಬ್ಬಾರೆಡ್ಡಿ ಪ್ರಕರಣ. ಆ ಪ್ರಕರಣದಲ್ಲಿ ಆಗಿರುವಂತಹ ಡೆವಲಪ್ಮೆಂಟು, ಕೋರ್ಟು ಮಹತ್ವದ ಐತಿಹಾಸಿಕ ತೀರ್ಪೊಂದನ್ನು ಕೊಟ್ಟಿರುವಂತಹದ್ದು ರಾಜ್ಯ ಮಟ್ಟದಲ್ಲೂ ಕೂಡ ಬಹಳ ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.